ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಅನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೇಳುಗರೆ, ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ವಿಷಯ ಹಿರಿಯ ನಾಗರಿಕರು ಮತ್ತು ಕರೋನಾ. ಈ ವಿಷಯವಾಗಿ ನಾವು ಜಗ್ಲಿಕಟ್ಟೆಯಲ್ಲಿ ನಮ್ಮ ಹಿರಿಯ ನಾಗರಿಕರು ಈ ಒಂದು ವಿಷಯವಾಗಿ ಮಾತನಾಡ್ತಿದ್ದಾರೆ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಕೇಳಿ ಬರೋಣ. ಜಗ್ಲಿಕಟ್ಟೆ. ಅಯ್ಯೋ, ನಮ್ ಜಗ್ಲಿಕಟ್ಟೆ ಮೇಲೆ ಕೂತ್ಕೊಂಡು 8 ವರ್ಷ ಆಯ್ತು. ಇವತ್ತಿ ಜಗ್ಲಿಕಟ್ಟೆ ನೋಡ್ತಿದ್ರೆ ಎಷ್ಟ್ ಆನಂದ ಆಯ್ತು ನಂಗೆ. ಈ ರಾಮಜ್ಜಿ ನೋಡಿದ್ರೆ ರಾತ್ರಿ ಹೇಳ್ತು ನೋಡು, ಸಾನೆ ಖುಷಿ ಆಯ್ತು. ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ ಇವ್ರು ಯಾರುನು. ಓ, ಯಾರೋ ಜಗ್ಲಿಕಟ್ಟೆನಲ್ಲಿ ನಿಂತಿರೋರ್ ತರ ಕಾಣಿಸ್ತವ್ರಲ್ಲ, ಯಾರವ್ರು? ಓ, ಜಯಜ್ಜಿ ಬಂದ್ಬಿಟ್ಟಿದಾರೆ ಜಗ್ಲಿಕಟ್ಟೆಗೆ ಇವತ್ತು. ಚೆನ್ನಾಗಿದೀಯ ಜಯಜ್ಜಿ? ಓ, ನಾನ್ ಬಾರಿ ಚಂದಿದ್ದೀನಿ. ಬಾರಜ್ಜಿ. ಏನಜ್ಜಿ ಪುಟ್ಟಜ್ಜಿ, ನನ್ಗಿಂತ ಮುಂಚೆ ಬತ್ತಿ ಅನ್ಕೊಂಡ್ರೆ ನನಗಿಂತ ಲೇಟ್ ಆಗಿ ಬಂದ್ಬಿಟ್ಟಿದ್ಯಾ ನೀನು. ಅಲ್ಲಿ ಮನೆಯಲ್ಲಿ ನಮ್ಮ ಯಜಮಾನಪ್ಪಂಗೆ ಕಾಪಿ ಮಾಡ್ಕೊಟ್ ಬಂದಲ್ಲ, ಅದಕ್ಕೆ ಲೇಟ್ ಆಗೋಯ್ತು. ಅಯ್ಯಜ್ಜಿ, 2 ವರ್ಷ ಆದ್ಮೇಲೆ ನಾವ್ ಸೇರಿದೀವಿ. ನೀನ್ ನೋಡ್ರೆ ಕಾಫಿ ಟೀ ಅಂಚಲ್ಲ ಕಣಜ್ಜಿ. ಬೇಗ ಬೇಗ ಬರ್ಬೇಕಲ್ವೇನಜ್ಜಿ ಪುಟ್ಟಜ್ಜಿ ನೀನು? ಸರಿ 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 ಜಯಜ್ಜಿ. ರಾಮಜ್ಜಿ ಎಲ್ಲಿ ಕಾಣಿಸ್ತಾ ಇಲ್ಲ?
ಅಯ್ಯೋ ರಾಮಜ್ಜಿನ ಕಣಜ್ಜಿ ರಾತ್ರಿ ಬಂದ್ ಹೇಳಿದ್ ನನ್ಗೆ, ನೋಡ್ರೆ ಕಾಣಿಸ್ತಾನೆ ಇಲ್ಲ. ರಾಮಜ್ಜಿ ಇನ್ನೇನ್ ಬರ್ತದೆ ಅನ್ಸ್ತೈತೆ ಕಣಜ್ಜಿ. ಓಹೋ, ಅಲ್ಲಿ ಬರ್ತಾ ಇದಾರೆ ನೋಡು, 100 ವರ್ಷ ಆಯಸ್ಸು ರಾಮಜ್ಜಿಗೆ. ಹಸ್ರು ಸೀರೆ ಉಟ್ಕೊಂಡು ಎಷ್ಟ್ ಚಂದ ಬರ್ತೈತ್ ನೋಡಜ್ಜಿ. ಅಯ್ಯೋ ಅಜ್ಜಿ, ಏನ್ ನನ್ ಬಗ್ಗೆನೇ ಮಾತಾಡ್ತಾ ಇದ್ದಂಗಿದ್ದೀರಾ? ಅಜ್ಜಿ ನಿನ್ ಸೀರೆ ಏನ್ ಚೆನ್ನಾಗೈತ್ ಗೊತ್ತೇನಜ್ಜಿ? ಎಲ್ ತಗೊಂಡಜ್ಜಿ ಇಷ್ಟ್ ಚಂದ ಐತೆ ಹಸ್ರು ಸೀರೆ? ನಿಮ್ಮನ್ನೆಲ್ಲ ಇಷ್ಟು ದಿನ ಆದ್ಮೇಲೆ ಭೇಟಿ ಆಗ್ತಾ ಇದೀನಲ್ಲ, ಅದಕ್ಕೆ ನನ್ ಮಗಳು ತಕ್ಕಟ್ಟಿದ್ಲು. ಅವನ್ನು ಉಡ್ದಿರ ಅವು ಹಾಳಾಗ್ ಹೋಗ್ತಾ ಇದ್ವು ಅಂತ ಉಟ್ಕೊಂಡ್ ಬಂದೆ ಅಮ್ಮಿ. ಓ ಚಂದ ಆಯ್ತು ದುಡಜ್ಜಿ. ಆದ್ರೂ ಅಜ್ಜಿ ನಿಮ್ಗೆ ತುಂಬಾ ಧನ್ಯವಾದ ಕಣಜ್ಜಿ. ಈಟ್ ವರ್ಷ ಆದ್ಮೇಲೆ ನಾವು ಜಗ್ಲಿಕಟ್ಟೆಲಿ ಹಿಂಗೆ ನಗ್ನಗ್ತಾ ಮಾತಾಡ್ತಿದೀವಲ್ಲ ಕಣಜ್ಜಿ, ಭಾರಿ ಖುಷಿ ಆಗ್ತೈತ್ ಕಣಜ್ಜಿ ನನ್ಗಂತೂ. ನಿಜ ಕಣವಿ, ನಿಮ್ಮಿಬ್ಬರನ್ನ ನೋಡಿ ಅಷ್ಟೇ ಖುಷಿ ಆಯ್ತೈತೆ ನಂಗೂ ಕೂಡ. ಪುಟ್ಟಜ್ಜಿ, ಹೇಳಜ್ಜಿ. ಏನ್ ಮಾಡಿದ್ರಿ ಇವಾಗ? ಮನೆಯಲ್ಲೇ ಇರ್ಬೇಕು ಅಂತ ಹೇಳಿದ್ರಲ್ಲ ಸರ್ಕಾರ, ಒಂದ್ ಸಂದರ್ಭದಲ್ಲಿ ಮನೆಯಲ್ಲಿ ಏನೇನ್ ಮಾಡ್ದೆ? ಅಯ್ಯೋ ನಾನ್ ಏನ್ ಮಾಡಕ್ಕಾಗುತ್ತೆ ಹೇಳಜ್ಜಿ? ಈ ತರ ಕೂಡಿರೋ ನಮ್ ಜೀವನದಲ್ಲೇ ನೋಡಿರ್ಲಿಲ್ಲ ಇಂಥದನ್ನ. ನಾನ್ ಏನ್ ಮಾಡ್ಲಿಲ್ಲ, ಬ್ಯಾಸ್ಕೆಟ್ ನ ತಗೊಂಡಿದೆ, ಎಣ್ಕೊಂಡ್ ಕೂತ್ಕೊಂಡ್ಬಿಟ್ಟಿದೆ ಕಣಜ್ಜಿ. ಓಹೋ, ಹಂಗಾರೆ ಬ್ಯಾಗ್ ಹಾಕಿದ್ಯಾ ಅನ್ನು 4? ಅಯ್ಯೋ 4 ಯಾಕಜ್ಜಿ, 10-15 ಹಾಕ್ಬಿಟ್ಟಿದೆ. ಈ ಕೊರೋನಾ ಅಂತ ಯಾರು ತಗೊಳ್ಳಿಲ್ವೇ, ನಾನ್ ನೋಡಿದ್ರೆ ಅಷ್ಟೊಂದ್ ಹಾಕ್ಬಿಟ್ಟಿದೆ. ಆಮೇಲೆ ಕಡಿಮೆ ರೇಟ್ ನನ್ಗೆ ಗಿಟ್ಟ ತರ ನೋಡ್ಕೊಂಡು ಕೊಟ್ಬಿಟ್ಟೆ ಎಲ್ರಿಗೂನು ಕಣಜ್ಜಿ. ಓಹೋ, ಪುಟ್ಟಜ್ಜಿ, ರಾಮಜ್ಜಿ, ಜಯಜ್ಜಿ ಎಲ್ಲ ಏನು ಜಗ್ಲಿಕಟ್ಟೆಯಲ್ಲಿ ಸೇರ್ಬಿಟ್ಟು ಇಷ್ಟು ಹತ್ರ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ? ಏನ್ ನೀವು ಕರೋನಾ ಹೋಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದ್ದೀರಾ ಹೆಂಗೆ? ಅಯ್ಯೋ ಆಶಕ್ಕ, ಅದೇ ಕೇಳ್ಬೇಕು ಅನ್ಕೊಂಡಿದ್ವಿ ನಿಮ್ಗೆ. ಕೊರೋನಾ ಹೋಗಿದ್ಯಾ ಇಲ್ವಾ, ನಾವ್ ಹೆಂಗಿರ್ಬೇಕು ಅದ್ರ ಬಗ್ಗೆ ನಿಮ್ಮನ್ನ ಕೇಳ್ಬೇಕು ಅಂತ ಅನ್ಕೊಂಡು ಮಾತಾಡ್ತಾ ಕೂತಿದ್ವಿ, ನೀವೇ ಬಂದ್ರಿ. ಬನ್ನಿ. ನೋಡ್ರಿ, ನೀವ್ ಹಿಂಗಿ ಎಲ್ಲಾರ್ನು ಗುಡ್ಡೆ ಹಾಕೊಂಡು ಜಗ್ಲಿ ಕಟ್ಟೆಲಿ ಹಿಂಗ ಹರಟೆ ಹೊಡಿತಿದ್ರೆ ಎಲ್ಲಾರ್ಗು ನೋಡೋರ್ಗೆ ಕರೋನಾ ಹೋಗ್ಬಿಟ್ಟಿದೆ ಅಂತಾನೆ ಅನ್ಕೊಂತೀರಿ. ನೋಡು ಜಯಜ್ಜಿ, ಎಷ್ಟ್ ವರ್ಷ ಆದ್ಮೇಲೆ ನಾವು ಸೇರ್ಕೊಂಡಿದೀವಿ, ನೀವ್ ಏನಕ್ಕೋ ಈಗ್ಲೂ ದೂರ ಹೋಗು ಅಂತೀರಾ? ಅಯ್ಯಯ್ಯೋ, ನಾನು ದೂರ ಹೋಗು ಅಂತ ಹೇಳ್ತಿಲ್ಲ ಜಯಜ್ಜಿ, ಅಷ್ಟೊಂದು ಕೋಪ ಮಾಡ್ಕೊಬೇಡ. ನನ್ಗೆ ಅರ್ಥ ಆಗುತ್ತೆ, ಈ 2 ವರ್ಷದಿಂದ ನೀವು ಒಬ್ಬರನ್ನೊಬ್ಬರು ಭೇಟಿ ಮಾಡದೆ ಎಷ್ಟು ನೋವಲ್ಲಿದ್ದೀರಿ ಅಂತ. ಹಂಗಂತ ಹೇಳ್ಬಿಟ್ಟು ನೀವು ಇವಾಗ ಕರೋನಾ ಹೋಗ್ಬಿಟ್ಟೈತೆ ಅಂತ ಹಿಂಗೆಲ್ಲ ಜನಗಳನ್ನ ಸೇರಿಸ್ಕೊಂಡು ಇದು ಮಾಡಿಬಿಟ್ರೆ ಮುಂದೆ ಏನಾಗತ್ತೆ ಅಂತ ನಿಮಗೆ ಗೊತ್ತಾ? ಅದರಲ್ಲೂ ನೀವು ವಯಸ್ಸಾಗಿರೋ ಅಂಥವ್ರು ಕೆಲವೊಂದನ್ನು ಮಾಡಬೇಕು, ಕೆಲವೊಂದನ್ನು ಮಾಡದೆ ಇರಬೇಕು. ಅದನ್ನೇ ಕೇಳೋಣ ಅಂತ ಅನ್ಕೊಂಡಿದ್ವಿ ಆಶಕ್ಕ. ಈಗ ನಮ್ಮ ಇವ್ರಿದಾರಲ್ಲ, ಯಾರಪ್ಪ, ರಾಮಜ್ಜಿ ಇದಾರಲ್ಲ, ಪಾಪ ಅವ್ರಿಗೆ ಶುಗರು, ಅವ್ರಿಗೆ ಕೊರೋನಾ ಬಂದ್ಬಿಡುತ್ತೆ ಅನ್ನೋ ಭಯ ಜಾಸ್ತಿ. ಇದ್ರ ಬಗ್ಗೆ ಕ್ಲೀನ್ ಆಗಿ ಸ್ವಲ್ಪ ತಿಳಿಸ್ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಆಶಕ್ಕ. ನಿಜ, ಏನಿಲ್ಲ ಅಂದರೂ 2 ವರ್ಷದಿಂದ ನಂದು ಇದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಎಲ್ಲ ಕಡೆ ಹೋಗೋದು, ಕರೋನಾ ಹೆಂಗೆ ಬರುತ್ತೆ, ಕರೋನಾ ಬರದೇ ಇರಬೇಕು ಅಂದರೆ ಏನು ಮಾಡಬೇಕು, ಅದರಲ್ಲಂತೂ ನಿಮ್ಮಂಥ ಹಿರಿಯ ನಾಗರಿಕರಿಗೆ ಹೇಳ್ಕೊಡೋದೇ ನಂದೊಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ. ನಿಮಗೆಲ್ಲ ಗೊತ್ತೇ ಇದೆ 2 ವರ್ಷದಿಂದ ನಾವು ಏನು ಮುಖ್ಯವಾಗಿ ಮಾಡಬೇಕು ಮಾಡಬಾರ್ದು ಅಂತ. ಆದ್ರೂ ಮತ್ತೊಮ್ಮೆ ನಾನು ಈ ಜಗ್ಲಿಕಟ್ಟೆ ಒಳಗಡೆ ನಮ್ಮ ಊರಲ್ಲಿರುವಂತಹ ಎಲ್ಲ ಹಿರಿಯ ನಾಗರಿಕರ ಪರವಾಗಿ ಏನು ಮಾಡಬೇಕು, ನೀವು ಏನು ಮಾಡಬಾರ್ದು ಅಂತ ಹೇಳ್ತೀನಿ. ನೋಡು, ಆದಷ್ಟು ನೀವು ವಯಸ್ಸಾಗಿರೋರು ಯಾವಾಗಲೂ ಮನೆಯಲ್ಲಿರೋ ಥರನೇ ನೋಡ್ಕೊಳ್ಬೇಕು. ಅಂದರೆ ಮನೆ ಬಿಟ್ಟು ಹೋಗಲೇಬೇಡ್ರಿ ಅಂತಲ್ಲ, ಮುಂಚೆ ಎಲ್ಲ ಕರೋನಾ ಬಂದಾಗ ಹೇಳ್ತಿದ್ರಲ್ಲ ವಯಸ್ಸಾದವರು ಹೋಗಲೇಬಾರ್ದು ಅಂತ. ಆ ಥರ ಅಲ್ಲ, ಹೋಗಿ, ಬಟ್ ಏನು ಅಂದರೆ ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲೆಲ್ಲ ನೀವು ಹೋಗೋದು ಬೇಡ ಅಂತ. ಅಂದರೆ ಇವಾಗ ತುಂಬ ಜನ ಸೇರೋ ಅಂತಹ ಒಂದು ಮದುವೆ ಸಮಾರಂಭ ಇರ್ಬೋದು, ಒಂದು ಜಾತ್ರೆ ಸಮಾರಂಭ ಇರಬಹುದು, ಅಲ್ಲಿ ತುಂಬ ಜನ ಸೇರ್ತಾರೆ ಅಂದಾಗ ಆದಷ್ಟು ಅಲ್ಲಿಗೆ ಹೋಗೋದನ್ನ ತಡೆದ್ರೆ ನಿಮಗೆ ತುಂಬ ಒಳ್ಳೇದಪ್ಪ. ಅಯ್ಯೋ, ನನ್ ಮಗ ಮನೆಯಿಂದ ಆಚೆಗೆ ಕಳ್ಸಲ್ಲ. ಅವೋ ಎಲ್ಲೂ ಹೋಗ್ಬೇಡ ಕಣವೋ, ನಿಂಗೇನಾರ ಹೋಗ್ಬೇಕು ಅನ್ಸಿದ್ರೆ ತೋಟಕ್ಕೆ ಹೋಗಿ ಓಡಾಡ್ಕೋಬೋಗವೋ ಅಂತಾನೆ. ಅವನು ಹೇಳೋದು ನಿಜಾನೇ. ಹಂಗಂತ ಮನೆಯಿಂದ ಆಚೆ ಹೋಗದೆ ಇರೋಕ್ಕಾಗಲ್ಲ.
ಆದರೂ ನಾನು ಹೇಳಿದ್ನಲ್ಲ ಹಿಂಗೆ ಎಂತೆಂಥ ಜಾಗಕ್ಕೆ ಹೋಗದೆ ಇರೋ ಹಂಗೆ ನೋಡ್ಕೊಳ್ಬೇಕು ಅಂತ. ಇನ್ನು ಮುಖ್ಯವಾಗಿ ನೀವು ಮನೆ ಒಳಗೆ ಇದ್ರಿ ಅಂತ ಇಟ್ಕೊಳ್ಳಿ, ಅಯ್ಯೋ ಮನೆ ಒಳಗೆ ಇರಬೇಕಲ್ಲ ಅಂತ ಬೇಜಾರು ಮಾಡ್ಕೊಳೋದು ಬೇಡ. ಮನೆಯಲ್ಲೇ ಸಣ್ಣದಾಗಿ ಒಂದು ವ್ಯಾಯಾಮನೋ ಯೋಗನೋ ಅಥವಾ ಒಂದು ನಡಿಗೆನೋ ಏನಾದರೂ ಇಟ್ಕೊಳ್ಬೇಕು. ಸುಮ್ಮನೆ ಕುತ್ಕೊಬಾರ್ದು ನೀವು. ಅದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಯಾಕೆಂದರೆ ನಾನು ನೋಡಿದೆ ಈ ಜಯಜ್ಜಿ ಅವರೆಲ್ಲ ಮನೆ ಬಿಟ್ಟೆ ಆಚೆಗೆ ಬರಲ್ಲ, ಏನೋ ತುಂಬ ಭಯ ಪಡ್ತಾವ್ರೆ. ಹಾಗೆಲ್ಲ ಮಾಡಬೇಡಕ್ಕ. ನೀನು ತಗೊಳ್ಳೋ ಅಂತಹ ಎಲ್ಲ ತಗೊಂಡು ಎಚ್ಚರಿಕೆನೂ ತಗೊಂಡು ಒಂದು ಚಿಕ್ಕದಾಗಿ ಒಂದು ಅಲ್ಲೇ ಯಾವುದೋ ಒಂದು ಸಂಘದವ್ರು ಬಂದು ಯೋಗ ಹೇಳ್ಕೊಡ್ತಾರಂತೆ, ಅಲ್ಲಿ ಹೋಗಿ ಯೋಗ ಮಾಡ್ರಿ. ಇದೆಲ್ಲ ಮಾಡಬೇಕು ಆಯಿತಾ. ಆಮೇಲೆ ಏನು ಅಂದರೆ ಒಳ್ಳೆ ಪೌಷ್ಟಿಕ ಆಹಾರನ ತಿನ್ನಬೇಕು, ಮತ್ತು ಒಳ್ಳೆ ನೀರನ್ನು ನಿಮ್ಮಂಥ ವಯಸ್ಸಾದವರು ಕುಡಿಬೇಕು. ಯಾವುದೋ ಒಂದು ನೀರು ಸಿಕ್ತು ಅಂತ ಕುಡಿದ್ಬಿಡೋದು, ಮತ್ತು ಒಂದು ಒಳ್ಳೆ ಪೌಷ್ಟಿಕ ಆಹಾರ ಇಲ್ಲದೆ ಏನಂದ್ರೆ ತಿನ್ನೋದು ಮಾಡಬಾರ್ದು. ಅರ್ಥ ಆಯ್ತಾ? ಒಳ್ಳೆ ಹಣ್ಣು ತರಕಾರಿಗಳನ್ನ ಸೇವಿಸೋದನ್ನ ರೂಢಿ ಮಾಡ್ಕೊಳ್ಳಿ ಆಯಿತಾ. ಮತ್ತು ಈ ಹೋಟ್ಲಲ್ಲಿ ಕರೆದಿರೋ ಊಟ, ಎಣ್ಣೆ ಹಾಕಿರೋ ಊಟ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಯಾವಾಗೋ ಒಂದು ಸಲ ತಿಂದರೆ ಪರವಾಗಿಲ್ಲ, ಅದೇ ದಿವಸ ತಿನ್ನೋಕೆ ಹೋದರೆ ನಿಮ್ಮ ಜೀರ್ಣಶಕ್ತಿ ಮೇಲೆ ಪ್ರಭಾವ ಬೀರುತ್ತೆ. ಈಗ ನೀವು ಇನ್ನೊಂದು ಮುಖ್ಯವಾಗಿ ಮಾಡಬಾರ್ದು ಈ ಸಮಯದಲ್ಲಿ ಏನಪ್ಪ ಅಂದರೆ, ಸುಮ್ಮನೆ ಆದ್ರೂ ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆ ಮಾಡಬೇಕು. ಯಾಕೆ ಅಂದರೆ ಈ ಕರೋನಾ ಜಾಸ್ತಿ ಚಿಕಿತ್ಸೆ ಪಡೆಯೋದಕ್ಕೆ ಈ ಆಸ್ಪತ್ರೆಗೆಲ್ಲ ಬರ್ತಾ ಇರ್ತಾರಲ್ವಾ, ಹಾಗಾಗಿ ಅಲ್ಲಿಂದ ಕರೋನಾ ರೋಗ ಹರಡೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಆಸ್ಪತ್ರೆಗೆ ಹೋಗಿ. ಚಿಕ್ಕ ಪುಟ್ಟದಕ್ಕೆಲ್ಲ ಸುಮ್ಮನೆ ನಾನು ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋಗೋದು, ಅಥವಾ ಯಾರಿಗೋ ಹುಷಾರಿಲ್ಲ ನೋಡ್ಕೊಂಬಂದ್ಬಿಡ್ತೀನಿ ಅಂತ ಆಸ್ಪತ್ರೆಗೆ ಹೋಗೋದನ್ನೆಲ್ಲ ತಪ್ಪಿಸ್ಬೇಕು ಆಯಿತಾ. ಆಮೇಲೆ ಇವಾಗ ಎಲ್ಲೆಲ್ಲೋ ಹೋಗಿ ಬಂದಿರ್ತಾರೆ, ಅವ್ರನ್ನೆಲ್ಲ ನೀವು ಇರೋ ಜಾಗಕ್ಕೆ ಕರೆಯೋದು, ಬನ್ನಿ ನನ್ನ ನೋಡ್ಕೊಂಡು ಹೋಗಿ ಬನ್ನಿ, ಅಯ್ಯೋ ನನಗೆ ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇದೆ ಅನ್ನೋದು, ಅವ್ರನ್ನ ಯಾರ್ಯಾರನ್ನೋ ಮನೆಗೆಲ್ಲ ಕರೆಯೋದು, ಆ ಥರ ಮಾಡ್ಕೊಬೇಡಿ. ಒಂದು ಸ್ವಲ್ಪ ದಿವಸ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ಅದೆಲ್ಲ ನೋಡೋದು ಮಾಡೋದು ಇದ್ದೇ ಇರುತ್ತೆ. ನಿಮ್ಗೆ ಹಾಗೂ ನೋಡಬೇಕು ಮಾತಾಡಬೇಕು ಅನ್ಸಿದ್ರೆ ಫೋನ್ ಇದೆ, ಫೋನಲ್ಲಿ ಮಾತಾಡ್ಕೊಳ್ಳಿ. ಇವಾಗೇನೋ ವಿಡಿಯೋ ಕಾಲ್ ಎಲ್ಲ ಇದೆ ತುಂಬ ಚೆನ್ನಾಗಿ. ಹಾಗಾಗಿ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಯಾರಾದರೂ ನೋಡಬೇಕು ಮಾತಾಡಿಸ್ಬೇಕು ಅಂದರೆ ಫೋನ್ ಮುಖಾಂತರ ವಿಡಿಯೋ ಕಾಲ್ ಎಲ್ಲ ಮಾಡಿ ಮಾತಾಡಿ ಆಯಿತಾ. ಆಮೇಲೆ ನಿಮ್ಗೆ ಗೊತ್ತೇ ಇದೆ ಕರೋನಾ ಬಂದಾಗಿಂದ ಏನು ಹೇಳ್ತಾರೆ, ಮೊದಲು ಮಾಸ್ಕ್ ಹಾಕ್ಕೊಳ್ಬೇಕು ಎಲ್ಲೇ ಆಚೆ ಹೋಗ್ಬೇಕಾದ್ರೂ, ಮತ್ತು ಕೈ ತೊಳಿಬೇಕು. ಇದೆಲ್ಲ ನಿಮ್ಗೆ ಗೊತ್ತಿರೋ ಅಂಥದ್ದೇ. ಕೈ ತೊಳಿದೆ ನಮ್ಮ ಬಾಯಿ ಒಳಗಡೆ ಬೆರಳಾಕೋದು, ಕಣ್ಣೊಳಗಡೆ ಬೆರಳಾಕೋದು ಇದೆಲ್ಲ ಮಾಡಬಾರ್ದು. ಇದೆಲ್ಲ ನಿಮಗೆ ಗೊತ್ತಿದೆ. ಈ ಮುಖ್ಯವಾಗಿ ಈ ಕೆಲವೊಂದು ವಿಷಯಗಳನ್ನ ನೀವು ಪಾಲಿಸ್ಬಿಟ್ರೆ ಖಂಡಿತ ಕರೋನಾದ್ರಿಂದ ಮುಕ್ತಿ ಹೊಂದ್ಬೋದು. ಈಗ ರಾಮಜ್ಜಿ ವಿಚಾರ ಹೇಳಿದ್ನಲ್ಲ, ರಾಮಜ್ಜಿಗೆ ಭಯ, ನನ್ಗೆ ಆಚೆ ಏನು ಹೋದ್ರೆ ನನಗೆ ಕೊರೋನಾ ಬಂದ್ಬಿಡುತ್ತೇನೋ ಅಂತ. ಈಗ ರಾಮಜ್ಜಿಗೆ ಏನ್ ಹೇಳೋದಕ್ಕೆ ಏನನ್ ತಿಳಿಸ್ತೀರಾ ಆಶಕ್ಕ? ಮುಖ್ಯವಾಗಿ ನಮಗೆ ಧೈರ್ಯ ಅನ್ನೋದು ಇರಬೇಕು. ಯಾವುದೇ ಕಾರಣಕ್ಕೂ ಧೈರ್ಯವಾಗಿ ಇರೋದನ್ನ ಕಲಿಬೇಕು ಒಂದು. ಎರಡನೇದು, ಎಲ್ಲರಿಗೂ ಕರೋನಾ ಬಂದ್ಬಿಡುತ್ತೆ ಅಂತಲ್ಲ. ಇವಾಗ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ನಿಮ್ಗೆಲ್ಲ. 2 ಡೋಸ್ ಆಗಿದೆ ಅಲ್ವಾ ನಿಮ್ಗೆಲ್ಲ? ಪುಟ್ಟಕ್ಕ ನಿಂಗಾಗಿದ್ಯಾ? ಇಲ್ಲ ಕಣಕ್ಕ ಆಶಕ್ಕ, ನನ್ಗೆ ಒಂದೇ ಒಂದ್ ಮಾಡ್ಕೊಂಡು ಚುಚ್ಚುಸ್ಕೊಂಬಂದೆ, ಅಂದ್ರೆ ಜ್ವರ ಬಂದ್ಬಿಟ್ಟಿತ್ತು, ಅದಕ್ಕೆ ಎದ್ಕೊಂಡು ಇನ್ನೊಂದ್ ತಗೊಂಡೇ ಇಲ್ಲ ಕಣಕ್ಕ. ನೋಡು ಹಂಗೆಲ್ಲ ಮಾಡಬಾರ್ದು. ಫಸ್ಟ್ ಹೋಗಿ ಇನ್ನೊಂದು ತಗೋ ನೀನು. ಫಸ್ಟ್ ವಯಸ್ಸಾಗಿರೋರ್ಗೆ ಅಲ್ವಾ ವ್ಯಾಕ್ಸಿನ್ ಹಾಕ್ಸೋದು, ಫಸ್ಟ್ ಹೋಗಿ ನೀನ್ ತಗೊಬೇಕು. ಸರಿ ಕಣಕ್ಕ, ಇದು ಜಗ್ಲಿ ಕಟ್ಟೆ ಮುಗಿಸಿದ್ದೆ, ಹೋಗಿ ಹಾಕಿಸ್ಕೊಂಡ್ಬಂದ್ಬಿಡ್ತೀನಿ ಇರತ್ತಾಗಿ. ಹಾಗಾಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಒಂದು ರೀತಿ ನಾವು ಕರೋನಾಯಿಂದ ತಪ್ಪಿಸ್ಕೊಂಡಿದ್ದೀವಿ ಅಂತ ಅರ್ಥ. ಮತ್ತು ನೀನು ಆವಾಗಲೇ ಹೇಳ್ತಿದ್ದಲ್ಲ ಪುಟ್ಟಕ್ಕ, ಇವಾಗ ಭಯ ಅನ್ನೋದು ಬೇಡ, ಆದರೆ ಯಾರ್ಯಾರಿಗಿದು ಬರೋ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಈಗ ನೀನು ಆವಾಗಲೇ ಹೇಳ್ದಂಗೆ ಏನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಅವರು ಸ್ವಲ್ಪ ಹೆಚ್ಚು ಮುಂಜಾಗ್ರತೆನ ವಹಿಸ್ಕೊಳ್ಬೇಕಾಗತ್ತೆ ಅವರ ಆರೋಗ್ಯದ ವಿಷಯದಲ್ಲಿ. ನಾನು ಆವಾಗಲೇ ಹೇಳ್ದಂಗೆ ಎಲ್ಲೂ ಆಚೆ ಅಷ್ಟೊಂದು ಓಡಾಡೋದು ಬೇಡ, ಮತ್ತು ವ್ಯಾಕ್ಸಿನ್ 2 ಹಾಕಿಸ್ಕೊಳ್ಳಿ. ಆಮೇಲೆ ಅನವಶ್ಯಕವಾಗಿ ಯಾರನ್ನು ಭೇಟಿ ಮಾಡೋದು ಬೇಡ, ಫಂಕ್ಷನ್ಸ್ಗೆಲ್ಲ ಹೋಗೋದು ಬೇಡ. ಏನಾದರೂ ತೀರಾ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರು ಆದರೆ ಮಾತ್ರ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡ್ಲಿ, ಬಿಸಿ ಬಿಸಿ ಊಟ ಮಾಡಲಿ, ಈ ಥರ ಆಯಿತಾ. ಮತ್ತು ಈ BP ಅಂತ ಹೇಳ್ತಾರಲ್ಲ ಅವರು ಅಷ್ಟೇ,
ಆಮೇಲೆ ಕ್ಯಾನ್ಸರ್ ಪೇಷಂಟ್ಸು ಇವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಈ ಈ ಕರೋನಾಗೆ ಮೊದಲನೇ ಸಾಲಿನಲ್ಲಿರೋರು ಅಂತ ಹೇಳ್ಬೋದು ಇವರೆಲ್ಲ. ಅಂದರೆ ಅವ್ರಿಗೆ ಮೊದಲೇ ಅವರು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ವಾ, ಹಾಗಾಗಿ ಇವರು ಬೇಗ ಈ ರೋಗಕ್ಕೆ ತುತ್ತಾಗ್ತಾರೆ ಅಂತ ಹೇಳ್ಬಹುದು. ಆಮೇಲೆ ತುಂಬ ವರ್ಷಗಳಿಂದ ಈ ಹೃದಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾಯಿಲೆಗಳಿದ್ದಂಥವ್ರು, ಆಮೇಲೆ ಕೆಲವೊಂದು ನಾವು ನೋಡ್ತೀವಲ್ಲ ವಯಸ್ಸಾದವ್ರಿಗೆ ಕಾಣಿಸ್ಕೊಳ್ಳುವಂತಹ ಕಾಯಿಲೆಗಳು, ಅಂಥ ಕಾಯಿಲೆಗಳು ಇದ್ದಂಥವ್ರು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಹೆಚ್ಚು ಹುಷಾರಾಗಿರ್ಬೇಕು, ಸ್ವಲ್ಪ ಅಲ್ಲ, ಹೆಚ್ಚು ಹುಷಾರಾಗಿದ್ರೆ ತುಂಬ ಒಳ್ಳೆಯದು. ರಾಮಜ್ಜಿ, ನಾನೇನೋ ಕೇಳ್ತಿದ್ರಲ್ಲ, ಇವಾಗ ಆಶಕ್ನ ಇದಾರೆ, ಆಶಕ್ನ ಕೇಳಿ. ಈಗ ಏನಿಲ್ಲ, ಏನನ್ನ ಕೇಳ್ರಿ ಏನ್ ಅನ್ಕೊಂತಾರ ಈ ಆಶಕ್ಕ ಅಂತ ಸುಮ್ನೆ ಇದ್ದೆ. ಅದಕ್ಕೆ ನಿನ್ನ ಹತ್ರ ಬಂದು ಹೇಳೋಣ ಅಂತ ಬಂದೆ. ನಿಮ್ಗೆ ಅನುಮಾನ ಏನು ಅಂದ್ರೆ, ಈ ತರ ಮನೆಗೂ ಯಾರೋ ಬಂದು ಹೇಳ್ತಾನೆ ಇರ್ತಾರೆ, ಅದಾಕಳಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರ ಅಲ್ಲೋಗ್ರಿ ಇಲ್ಲೋಗ್ಬೇಡ್ರಿ, ಮೂಗ್ ಮುಚ್ಕೊಳ್ರಿ ಮೂತಿ ಮುಚ್ಕೊಳ್ರಿ ಅಂತ. ಯಾರನ್ನಂತ ನಂಬೋದು? ಕೇಳಿ 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 ಸಾಕಾಗೋಗೈತಿ. ಅಯ್ಯೋ ನಿಜ ರಾಮಜ್ಜಿ, ಇವಾಗ ಎಲ್ಲರಿಗೂ ಹೆಂಗಾಗ್ಬಿಟ್ಟಿದೆ ಅಂದರೆ, ಟಿ ವಿಯಲ್ಲಿ ತೋರಿಸಿದ್ರೆ ಕರೋನಾ ಬರುತ್ತೆ, ಟಿ ವಿಯಲ್ಲಿ ತೋರಿಸದೇ ಇದ್ರೆ ಕರೋನಾನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಅದಕ್ಕೆ ನೀವು ವಯಸ್ಸಾಗಿರೋರು ಯಾರು ಬಂದು ಏನೇನೇ ಸುಳ್ಳು ಸುದ್ದಿಗಳನ್ನ ಹೇಳಿದ್ರೆ ನಿಜವಾಗ್ಲೂ ನಂಬೇಡ್ರಿ. ನೋಡಿ, ನಾವು ಆಶಾ ವರ್ಕರ್ ಇದ್ದೀವಿ, ಅಂಗನವಾಡಿ ಟೀಚರ್ ಇದ್ದಾರೆ, ಹೆಲ್ತ್ ವರ್ಕರ್ಸ್ ಇದ್ದಾರೆ, ಮತ್ತು ಗೌರ್ಮೆಂಟ್ ಡಾಕ್ಟ್ರುಗಳಿದ್ದಾರೆ. ಇವರೆಲ್ಲ ಬಂದು ನಿಮಗೆ ಹೇಳಿದ್ರೆ, ಅಲ್ಲೇನಾದರೂ ವಿಷಯನ ತಿಳಿಸಿದ್ರೆ ಮಾತ್ರ ನಂಬಿ. ಸುಮ್ಮನೆ ಸುಳ್ಳು ಸುದ್ದಿ, ಈ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಹಂಗಾಗ್ಬಿಡುತ್ತಂತೆ, ಇಲ್ಲಿ ಕರೋನಾ ಬಂದು ಹಿಂಗಾಗ್ಬಿಡ್ತಂತೆ, ಅಲ್ಲಿ ಅಷ್ಟು ಜನ ಸತ್ತೋದ್ರಂತೆ, ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಏನು ಬೇಕೋ ಒಳ್ಳೆಯದು ಅದನ್ನು ಮಾತ್ರ ತಗೊಳ್ಳಿ. ಸುಮ್ಮನೆ ಬರೋ ಗಾಳಿ ಸುದ್ದಿನೆಲ್ಲ ನಂಬೇಡ್ರಿ. ಮತ್ತು ಇನ್ನೊಂದು ನೋಡಿ, ನೀವು ಏನು ಮಾಡಬೇಕು ಅಂದರೆ, ಇವಾಗ ನಿಮಗೆ ಏನಾದರೂ ಹೌದಪ್ಪ ಹುಷಾರು ತಪ್ಪಿತು, ಈಗ ಏನೋ ಸ್ವಲ್ಪ ಜ್ವರ ಇದೆ, ಮೈಕೈ ನೋವಿದೆ, ಈ ಥರ ಇದ್ದರೆ ಮಾತ್ರ ನೀವು ಪರೀಕ್ಷೆಗೆ ಹೋಗಬೇಕು. ಸುಮ್ಮನೆ ಹೋಗೋದಲ್ಲ. ಆಮೇಲೆ ಓಕೆ, ಜ್ವರನೂ ಲೈಟಾಗಿತ್ತು, ಒಂದು ದಿವಸ ಇತ್ತು, ಎರಡನೇ ದಿವಸ ಹೋಗ್ತಾ ಇದೆ, ಪರವಾಗಿಲ್ಲ. ಇಲ್ಲ ಅಕಸ್ಮಾತ್ ಫಸ್ಟ್ನೇ ದಿವಸ ಜ್ವರ ಬಂತು, ಎರಡನೇ ದಿವಸ ಏನೋ ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಕೆಮ್ಮು ಕಾಣಿಸ್ಕೊಳ್ತಿದೆ ಅಂತ ಇಟ್ಕೊಳ್ಳಿ, ಅಥವಾ ಹಸಿವೆ ಆಗ್ತಾ ಇಲ್ಲ, ನಿಮಗೆ ಊಟ ಮಾಡಬೇಕು ಅನ್ನಿಸ್ತಾ ಇಲ್ಲ, ಒಂಥರ ಸುಸ್ತಾಗ್ತಿದೆ ಅಂತ ಇಟ್ಕೊಂಡಾಗ ಆವಾಗ ನೀವು ಪರೀಕ್ಷೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಚಿಕಿತ್ಸೆನ ಪಡ್ಕೊಳ್ಳಿ. ಅದು ಬಿಟ್ಟು ಸುಮ್ಮನೆ ಒಂದು ದಿವಸ ಕಾಣಿಸ್ಕೊಳ್ಳೋ ಜ್ವರಕ್ಕೆ, ಒಂದು ದಿವಸ ಕಾಣಿಸ್ಕೊಳೋ ನೆಗಡಿಗೆ, ಅದಕ್ಕೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗಬೇಡ್ರಿ. ಅದರಲ್ಲೂ ನಿಮ್ಮಂಥ ವಯಸ್ಸಾಗಿರೋರು, ಹಿರಿಯ ನಾಗರಿಕರು 2 ವರ್ಷದಿಂದ ಸರಿಯಾದ ಜನರ ಸಂಪರ್ಕ ಇಲ್ಲದೆ ನಿಮ್ಮ ಮಾನಸಿಕ ಆರೋಗ್ಯ ಸಹ ಕೆಟ್ಟಿದೆ. ಅದನ್ನು ಸರಿ ಮಾಡಿಕೊಳ್ಳೇಬೇಕು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಜನಗಳ ಜೊತೆ ಸೇರಿ ಅಂತ ಅಂದರೆ ಏನು ಅಂದರೆ, ಇವಾಗ ಜಗಲಿ ಕಟ್ಟೆಯಲ್ಲಿ ಹಿಂಗೆ ಗುಡ್ಡೆ ಹಾಕ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಈ ಥರ ಅಲ್ಲ. ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಜನ, ಇಲ್ಲೊಂದು ಸ್ವಲ್ಪ ಜನ, ದೂರ ಜಾಗ ಬಿಟ್ಟು ಕೂತ್ಕೊಂಡು ಮಾತಾಡಿ. ಆಮೇಲೆ ಮುಖ್ಯವಾಗಿ ಇವಾಗ ಫೋನ್ ಇದೆ ಎಲ್ಲರ ಹತ್ರ. ಫೋನಲ್ಲಿ ನಿಮ್ಮ ಮೊಮ್ಮಕ್ಕಳ ಜೊತೆ ಮಾತಾಡಿ, ಮಕ್ಕಳ ಜೊತೆ ಮಾತಾಡಿ, ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ. ದಿವಸ ಮಾತಾಡೋದನ್ನ ಇಟ್ಕೊಳ್ಳಿ. ಅಕ್ಕಪಕ್ಕ ಯಾರಾದರೂ ಇದ್ದರೆ ಅವ್ರನ್ನ ಮಾತಾಡೋದಕ್ಕೆ ಇಟ್ಕೊಳ್ಳಿ. ಮತ್ತು ಕಿರಿ ಮಾಡ್ಕೊಬೇಡಿ. ನಿಮ್ಮ ಸುತ್ತಮುತ್ತ ಯಾವಾಗಲೂ ಖುಷಿಯಾಗಿರೋ ಥರ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಮಾನಸಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗೂ ಏನಾದರೂ ನಿಮಗೆ ತುಂಬ ಏಕಾಂಗಿತನ ಅನಿಸ್ತು, ಬೇಜಾರಾಯಿತು ಅಂತ ಇಟ್ಕೊಳ್ಳಿ. ಇವಾಗ ಮಾನಸಿಕ ಆರೋಗ್ಯದ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೇ ಮಾತನಾಡೋದಕ್ಕೆ ಅಂತ ಕೆಲವೊಂದು ಸಹಾಯವಾಣಿಗಳಿದೆ. ಆ ಸಹಾಯವಾಣಿಗಳು ಯಾವುದು ಅಂತ ತಿಳ್ಕೊಂಡು ಅವ್ರ ಜೊತೆ ಮಾತಾಡಿ. ನಿಮ್ಗೇನು ಸಮಸ್ಯೆ ಆಗ್ತಿದೆ ಮಾನಸಿಕವಾಗಿ, ಅದಕ್ಕೇನು ಸಹಾಯ ಬೇಕೋ ಅವ್ರು ಮಾಡ್ತಾರೆ. ಮತ್ತು ಒಬ್ಬರೇ ಬಾಗಿಲು ಹಾಕ್ಕೊಂಡಿರೋದು, ಏಕಾಂಗಿಯಾಗಿ ಗಂಟೆಗಟ್ಟಲೆ ಟಿ ವಿ ನೋಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಖುಷಿಯಾಗಿರೋದಕ್ಕೆ, ನಿಮ್ಗೇನು ಅನಿಸ್ತಾ ಇದೆ ಅದನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಿಂಗಿದ್ರೆ ನಿಮ್ಮ ಮಾನಸಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಾನಸಿಕ ಆರೋಗ್ಯ ಚೆನ್ನಾಗಿತ್ತು ಅಂದಮೇಲೆ ದೈಹಿಕ ಆರೋಗ್ಯನೂ ಚೆನ್ನಾಗಿ ಆಗತ್ತೆ. ಹೌದು ಆಶಕ್ಕ, ನೀವ್ ಹಿಂಗ್ ಹೇಳಿದ್ರೆ ನಂಗೆ ಅರ್ಥ ಆಗ್ತೈತೆ. ನಮ್ ಪಕ್ಕದ ಮನೇಲಿರೋ ಗಿರ್ಜವ್ವ 2-3 ದಿನ ಬಾಗ್ಲೇ ತೆಗಿಲಿಲ್ಲ. ಅವ್ರ ಮಕ್ಳು ಬೇರೆ ಮನೆಗೆಲ್ಲೋ ಹೋಗಿದ್ರು, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಈ ಅಮ್ಮಿ ಮನೇಲೇ ಇರ್ಲಿ, ಎಷ್ಟು ಡೋರ್ ಹೊಡಿದ್ರು ಬಾಗ್ಲು
ಬಾಗಿಲು ತೆಗಿಲಿಲ್ಲ. ಮತ್ತೆ ಕೂಗಿ 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 ಕರೆದ್ರೆ ನಂಗೆ ಏನು ಯಾರನ್ನು ಮಾತಾಡಕ್ ಮನ್ಸಿಲ್ಲ, ನಾನು ಯಾರನ್ನು ಮಾತಾಡಲ್ಲ ಅಂದ್ಬಿಟ್ಲು. ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಐತೆ ಅವಳ ಬಾಧೆ ಏನು ಅಂತ. ನಿಜ ನಿಜ ರಾಮಕ್ಕ, ಈ 2 ವರ್ಷದಿಂದ ಸಾಕಷ್ಟು ಜನ ಮಾನಸಿಕವಾಗಿ ತುಂಬ ಸಮಸ್ಯೆಗೊಳಗಾಗಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಮಾನಸಿಕ ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಅಯ್ಯೋ ಏನೋ ಬಂದ್ಬಿಟ್ಟಿದೆ ನಮಗೆ, ಯಾರಿಗೂ ಬರದೇ ಇರೋದು ಬಂದ್ಬಿಟ್ಟಿದೆ ಅನ್ನೋ ಥರ ನಾವು ಬೇಜಾರು ಮಾಡ್ಕೊಳ್ಬಾರ್ದು. ಆದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ಹಾಗಾದರೆ ಇವತ್ತು ಜಗಲಿ ಕಟ್ಟೆ ಒಳಗಡೆ ನಾನು ನಿಮಗೆಲ್ಲ ಹೆಂಗೆ ವಯಸ್ಸಾಗಿರೋರು ಏನು ಮಾಡಬೇಕು, ಏನು ಮಾಡಬಾರ್ದು, ನಿಮ್ಮ ಮಾನಸಿಕ ಆರೋಗ್ಯನ ಹೆಂಗೆ ಇಟ್ಕೊಳ್ಬೇಕು, ಮತ್ತು ಕರೋನಾ ಬಂದಾಗ ಲಕ್ಷಣಗಳು ಏನು, ಈ ಥರ ಎಲ್ಲ ಹೇಳಿದ್ದೀನಿ. ಇದನ್ನೆಲ್ಲ ನೆನಪಿಟ್ಕೊಂಡು ಬೇರೆ ವಯಸ್ಸಾಗಿರೋರಿಗೂ ಇದ್ರ ಬಗ್ಗೆ ತಿಳಿಸ್ಕೊಡಿ, ಆಯಿತಾ? ಇವಾಗ ದಯವಿಟ್ಟು ಈ ಥರ ಗುಂಪು ಸೇರ್ಕೊಂಡು ಮಾತಾಡೋದನ್ನ ಬಿಟ್ಟು ನಿಮ್ಮ ಮನೆಗಳಿಗೋಗಿ ನಾಳೆಯಿಂದ ಇದೇ ಥರ ಜಗಲಿ ಕಟ್ಟೆಯಲ್ಲಿ ಬಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡಿ ವಿಷಯಗಳನ್ನ ತಿಳ್ಕೊಂಡು ಹೋಗ್ರಿ. ನಾನು ಬರಲಾ ಪುಟ್ಟಕ್ಕ, ರಾಮಕ್ಕ, ಜಯಕ್ಕ? ನನಗೆ ಇನ್ನೂ ಬೇರೆ ಊರಲ್ಲಿ ಹೋಗಿ ನಿಮ್ಮಂಗೆ ವಯಸ್ಸಾಗಿರೋರಿಗೆ ಈ ವ್ಯಾಕ್ಸಿನ್ ಬಗ್ಗೆ ತಿಳಿಸ್ಕೊಡ್ಬೇಕು. ನಾನು ಬರ್ತೀನಿ, ಆಯಿತಾ? ಧನ್ಯವಾದಗಳು ಕಣಕ್ಕ ನಿಮ್ಗೆ. ಆಶಕ್ಕ, ಮತ್ತೆ ಯಾವಾಗ ಬರ್ತೀರಾ? ನಮ್ಗೆ ಏನನ್ನ ಯಾರಿಗನ್ನ ಅನುಮಾನ ಇದ್ರೆ ನಿಮ್ಗೋಸಿ ಫೋನ್ ಮಾಡ್ಬೋದಾ ನಾವು? ಓ ಮಾಡಿ. ನನಗೆ ನಿಮ್ಮ ಜಗಲಿ ಕಟ್ಟೆಗೆ ಬಂದು ಈ ಥರ ವಿಷಯಗಳನ್ನ ತಿಳಿಸ್ಕೊಡೋಕ್ಕೆ ತುಂಬ ಇಷ್ಟ ನೋಡಕ್ಕ. ನೀವು ಯಾವಾಗ ಹೇಳಿದ್ರೆ ಆವಾಗ ಬಂದು ನಾನು ನಿಮಗೆ ಈ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಬರ್ಲಾ? ಹುಷಾರಾಗಿ ಹೋಗ್ರಿ ಎಲ್ಲರೂ ಮನೆಗೆ. ಹಾ ಸರಿ ಕಣಕ್ಕ. ಏ ಜಯಕ್ಕ, ರಾಮಕ್ಕ, ಹೇಳು ಜೈ. ನಾಳೆಯಿಂದ ಕರೆಕ್ಟ್ ಆಗಿ 5 ಗಂಟೆಗೆ ಬಂದ್ಬಿಡಿ. ಸ್ವಲ್ಪ ಹೊತ್ತು ಕುತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಈ ಆಶಕ್ನು ಈ ಕೋವಿಡ್ ಬಗ್ಗೆ ವಿಚಾರಗಳನ್ನ ತಿಳಿಸಿದ್ಲಲ್ಲ, ಆ ತರ ವಿಚಾರಗಳನ್ನ ತಿಳ್ಕೊಂಡು ಆಮೇಲೆ ಮನೆಗ್ ಹೋಗೋಣ, ಆಯ್ತಾ? ಸರಿ ಕಣಕ್ಕ. ಫಸ್ಟ್ ನೀನ್ ಬರಕ್ಕೋ ಮೊದ್ಲಿಗೆ, ನಾನ್ ನೋಡ್ರಿ ಇವತ್ ಮೊದ್ಲಿಗೆ ಬಂದ್ ಕೂತಿದ್ದೆ, ನೀನು ಹಂಗ್ ಬಾ. ಸರಿ, ನಾಳೆ ನಾನೇ ಮೊದ್ಲಿಗೆ ಬಂದಿರ್ತೀನಿ ನೋಡು. ಸರಿ ಕಣಕ್ಕ. ಇನ್ನ ಯಾರನ್ನ ಗೊತ್ತಿಲ್ದಿರೋರು ಯಾರನ್ನ ಇದ್ರೆ ಕರ್ಕೊಂಬರ್ರಿ, ಅವ್ರು ತಿಳ್ಕೊಂಡ್ಲಿ. ಸರಿ ಬಿಡಕ್ಕ, ನಮ್ ಮನೆ ಪಕ್ಕದಲ್ಲಿರೋದೆಲ್ಲ ಕರ್ಕೊಂಬರ್ತೀನಿ ಅತ್ತಾಗಿ. ಸರಿ ಅವ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ಜಗಲಿ ಕಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮ ಜಯಜ್ಜಿ, ಪುಟ್ಟಜ್ಜಿ, ರಾಮಜ್ಜಿ ಹಾಗೂ ನಮ್ಮ ಆಶಕ ಇಷ್ಟು ಜನ ಕೂತ್ಕೊಂಡು ನಮ್ಮ ಹಿರಿಯ ನಾಗರಿಕರು ಕರೋನಾ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ನಮ್ಮ ಹಿರಿಯ ನಾಗರಿಕರ ಆ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ, ಈ ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು. ಖಂಡಿತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐ ಡಿ radioactive 90.4 mhzcr@gmail.com. ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು iRadio ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು. ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್ ಅಂತ ಹೇಳ್ತಾ ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಅಯ್ಯೋ, ನಮ್ಮ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ? ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ, ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ, ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್.